ಭಾರತದಲ್ಲಿ ಕೌಟುಂಬಿಕ ಸಂಬಂಧಗಳಿಗೆ ಹೆಚ್ಚಿನ ಬೆಲೆ ಇದೆ. ತಂದೆ ಮಕ್ಕಳ ಸಂಬಂಧ, ಸಹೋದರ ಸಹೋದರಿಯರ ಸಂಬಂಧ, ಪತಿ ಪತ್ನಿ ಸಂಬಂಧ ಇತ್ಯಾದಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಆದರೆ ಅಣ್ಣ ತಂಗಿಯರ ನಡುವಿನ ಬಾಂಧವ್ಯವನ್ನು ಗಂಡ ಹೆಂಡತಿಯಾಗಿ ಬದಲಾಯಿಸಿದ ಹಳ್ಳಿಯ ಬಗ್ಗೆ ಈ ಸುದ್ದಿಯಲ್ಲಿ ತಿಳಿದುಕೊಳ್ತಾ ಹೋಗೋದಾದ್ರೆ, ಹಿಂದೂ ಸಂಪ್ರದಾಯದಲ್ಲಿ ಕೌಟುಂಬಿಕ ಮತ್ತು ವಿವಾಹ ವ್ಯವಸ್ಥೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದಿದೆ. ಪ್ರಪಂಚದಾದ್ಯಂತ ಸಂಬಂಧಗಳಿಗಿರುವ ಪ್ರಾಮುಖ್ಯತೆಗಿಂತ ನಮ್ಮ ದೇಶದಲ್ಲಿ ಬಹಳ ಹೆಚ್ಚಿರುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಗಂಡಸರು ತಮ್ಮ ಸಂಬಂಧಿಕರ ಹುಡುಗಿಯನ್ನು ಮದುವೆಯಾಗ್ತಾರೆ, ಇಲ್ಲದಿದ್ದರೆ ತಾನು ಪ್ರೀತಿಸಿದ ಹುಡುಗಿಯನ್ನ ಮದುವೆಯಾಗ್ತಾರೆ. ಆದ್ರೆ ನಮ್ಮ ದೇಶದ ಬುಡಕಟ್ಟು ಜನಾಂಗದಲ್ಲಿ ಸಹೋದರಿಯರನ್ನ ಮದುವೆಯಾಗುವ ಸಂಪ್ರದಾಯ ಒಂದು ಇದೆ. ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಹುಡುಗ ಹುಡುಗಿಯರು ದೊಡ್ಡವರಾದ ಮೇಲೆ ಗಂಡ ಹೆಂಡತಿಯರಾಗ್ತಾರೆ. ಈ ಸಂಪ್ರದಾಯ ಹಲವು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಕೇಳುವುದಕ್ಕೆ ಇದು ಹೇಗೆ ಸಾಧ್ಯ ಅನ್ನಿಸಬಹುದು, ಆದ್ರೆ ಇದು ನಿಜ. ಛತ್ತೀಸ್ಗಢವು ಒಂದು ದೊಡ್ಡ ಬುಡಕಟ್ಟು ಜನಸಂಖ್ಯೆಯನ್ನ ಹೊಂದಿದೆ. ಬಾಸ್ಟರ್ ಪ್ರಾಂತ್ಯದಲ್ಲಿ ದುರ್ವಾ ಎಂಬ ಬುಡಕಟ್ಟು ಜನಾಂಗ ವಾಸಿಸ್ತಾ ಇದೆ. ಈ ಬುಡಕಟ್ಟು ಜನಾಂಗದವರು ಹೊರಗಿನ ಜನರ ಪದ್ಧತಿಗಳಿಂದ ದೂರವಿದ್ದಾರೆ. ಆದ್ದರಿಂದಲೇ ದುರ್ವಾ ಬುಡಕಟ್ಟಿನ ಆಚಾರ ವಿಚಾರಗಳು ನಮ್ಮ ಸಮಾಜಕ್ಕಿಂತ ಸಾಕಷ್ಟು ಭಿನ್ನವಾಗಿವೆ ಮತ್ತು ವಿಚಿತ್ರವಾಗಿ ಕಾಣುತ್ತೆ. ದುರ್ವಾ ಬುಡಕಟ್ಟು ಸಂಪ್ರದಾಯಗಳ ಪ್ರಕಾರ ಇಲ್ಲಿ ಪೋಷಕರು ತಮ್ಮ ಇಬ್ಬರು ಮಕ್ಕಳಿಗೆ ಮದುವೆಯನ್ನ ಮಾಡ್ತಾರೆ. ಅಂದ್ರೆ ಅಣ್ಣ ತಂಗಿಯರಿಗೆ ಮದುವೆ ಮಾಡುವ ಪದ್ಧತಿ ಇದೆ. ಮಗಳನ್ನು ಸ್ವಂತ ಮಗನಿಗೆ ಮದುವೆ ಮಾಡುವ ಪದ್ಧತಿ ಇಲ್ಲಿ ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಮಗಳನ್ನು ಮಗನಿಗೆ ಮದುವೆ ಮಾಡುವ ಪದ್ಧತಿ ಈ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇಲ್ಲಿನವರು ಏಕೆ ಇಂತಹ ವಿಚಿತ್ರ ಪದ್ಧತಿಯನ್ನು ಅನುಸರಿಸುತ್ತಿದ್ದಾರೆ ಎಂಬ ವಿವರ ಹೊರ ಜಗತ್ತಿಗೆ ಗೊತ್ತಿಲ್ಲ. ದುರ್ವಾ ಬುಡಕಟ್ಟು ಜನರು ರಕ್ತ ಸಂಬಂಧಗಳನ್ನ ನಂಬುವುದಿಲ್ಲ. ಈ ಕಾರಣದಿಂದಾಗಿ ಈ ಬುಡಕಟ್ಟಿನ ಜನರು ಮಗಳನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಒಂದು ವೇಳೆ ಸಹೋದರ ಸಹೋದರಿಯರಲ್ಲಿ ಯಾರಾದ್ರೂ ಮದುವೆಯಾಗಲು ನಿರಾಕರಿಸಿದ್ರೆ ಇಲ್ಲಿ ಭಾರಿ ದಂಡವನ್ನ ತೆರಬೇಕಾಗುತ್ತೆ. ಛತ್ತೀಸ್ಗಢದ ಬುಡಕಟ್ಟಿನ ಈ ಪದ್ಧತಿಯ ಬಗ್ಗೆ ವಿವಿಧ ವಾದಗಳಿವೆ. ದುರ್ವಾ ಬುಡಕಟ್ಟಿನಲ್ಲಿ ಕಡಿಮೆ ಜನಸಂಖ್ಯೆಯ ಕಾರಣ ಇರಬೇಕು ಎನ್ನುವ ವಾದ ಕೂಡ ಇದೆ. ಅಲ್ಲಿ ಜನರು ತಮ್ಮ ಮಕ್ಕಳಿಗೆ ಮದುವೆಯನ್ನ ಮಾಡಿಸಿಕೊಂಡು ಮನೆಯಲ್ಲೇ ಇರಿಸಿಕೊಳ್ತಾರೆ. ಅಣ್ಣ ತಂಗಿಯರ ಮದುವೆಯ ಹೊರತಾಗಿ ಇನ್ನೊಂದು ವಿಚಿತ್ರ ಸಂಪ್ರದಾಯವನ್ನ ಈ ಗ್ರಾಮದಲ್ಲಿ ಜನರು ಆಚರಿಸ್ತಾ ಬರ್ತಾ ಇದ್ದಾರೆ. ಇಲ್ಲಿ ವಧುವರರನ್ನು ಮದುವೆಗೆ ಕರೆದೊಯ್ದಿದ್ದು ಅಗ್ನಿಸಾಕ್ಷಿ ಬದಲಿಗೆ ನೀರನ್ನು ಸಾಕ್ಷಿಯಾಗಿ ನಂಬಲಾಗುತ್ತೆ. ಈ ಸಮುದಾಯದ ಜನರು ನೀರು ಮತ್ತು ಮರಗಳನ್ನ ಮಾತ್ರ ಪೂಜಿಸ್ತಾರೆ. ಇದಲ್ಲದೆ ವಧುವರರ ಮೆರವಣಿಗೆಯಲ್ಲಿ ಇಡೀ ಗ್ರಾಮವೇ ಭಾಗವಹಿಸುತ್ತೆ. ಒಟ್ಟಾರೆ ಈ ಬುಡಕಟ್ಟು ಜನಾಂಗದ ಪದ್ಧತಿ ಬಹಳ ಅಪರೂಪದಲ್ಲಿ ಅಪರೂಪ ಅಂದ್ರೆ ತಪ್ಪಾಗಲಾರದು.